ನಾವಷ್ಟೇ ಮಾಡ್ತಾ ಇದ್ರೆ ಸಾಲದು. ನಮ್ಗೇನು ನನಗೋ ಜೀವನ್ಗೋ ರಘುನಂದನ್ಗೋ ಪಾಪ ಇವ್ರಿಗೆ ಆಶಿಮು ಇವರೆಲ್ಲ ಮಂಜುನಾಥ್ ಇವ್ರಿಗೆಲ್ಲ ದೇವರಾಜ್ ಇವ್ರಿಗೆಲ್ಲ ಕೆಲಸ ಇಲ್ಲದೆ ನಾವು ಇದನ್ನ ಮಾಡ್ತಾ ಇಲ್ಲ. ನಮ್ಗೂ ಬಹಳಷ್ಟು ಕೆಲಸಗಳಿದಾವೆ. ಆದ್ರೆ ಸಮಾಜವನ್ನ ಕಾಪಾಡ್ಕೋಬೇಕಲ್ಲ, ಸಮಾಜವನ್ನ ಉಳಿಸ್ಕೋಬೇಕಲ್ಲ, ಈ ನಾಡನ್ನ ಉಳಿಸ್ಕೋಬೇಕಲ್ಲ. ಬರೀ ನಮ್ಗೆ ನಾಡಿನ ಮೇಲೆ ಪ್ರೇಮ ಇದೆ, ನಮ್ಗೆ ದೇಶಭಕ್ತಿ ಇದೆ, ದೇಶ ಪ್ರೇಮ ಇದೆ, ಒಂದೇ ಮಾತ್ರ ಮಾಡಿದ್ರೆ ಮಾತ್ರ ದೇಶ ಪ್ರೇಮ, ಜೈ ಭಾರತ್ ಅಂದ ಅಲ್ಲ, ಏನದು ಬೋಲೋ ಭಾರತ್ ಮಾತಾ ಕಿ ಜೈ ಅಂದ್ಬಿಟ್ರೆ ದೇಶ ಪ್ರೇಮ. ಇದೆಲ್ಲ ದೇಶ ಜೈ ಶ್ರೀರಾಮ್ ಅಂದ್ರೆ ದೇಶ ಪ್ರೇಮನೂ ಆಗ್ಬಿಟ್ಟಿದೆ ಈಗ. ಜೈ ಶ್ರೀರಾಮ್ ಅನ್ನೋದು ದೇಶ ಪ್ರೇಮ, ಅದ್ ಯಾವ ಕಡೆಯಿಂದ ಅಂತ ಗೊತ್ತಿಲ್ಲ. ಸೊ ಈ ತರ ದೇಶ ಪ್ರೇಮ ಅಲ್ಲ. ನಿಜವಾಗ್ಲೂ ನಾವು ನಮ್ಮ ಈ ನಾಡಿನ ಮತ್ತೆ ಈ ದೇಶದ ಮುಂದಿನ ಭವಿಷ್ಯ ಹೇಗಿರ್ಬೇಕು, ಎಷ್ಟೆಲ್ಲ ಚೆನ್ನಾಗಿರ್ಬೇಕು ಅನ್ನೋ ನಿಟ್ಟಿನಲ್ಲಿ ಈ ಸಮಾಜವನ್ನ, ಈ ನಾಡನ್ನ ಕಟ್ಟೋದಕ್ಕೆ ಬೇಕಾಗಿರುವಂತಹ ರೀತಿಯಲ್ಲಿ ವ್ಯವಸ್ಥೆಯನ್ನ ರೂಪಿಸತಕ್ಕಂಥದ್ದು ಇವತ್ತಿನ ಈ ಕಾಲಘಟ್ಟದಲ್ಲಿರುವಂತಹ ನಮ್ಮವರ ಜವಾಬ್ದಾರಿ, ನಮ್ಮೆಲ್ಲರ ಜವಾಬ್ದಾರಿ. ನಮ್ಮ ಮಕ್ಕಳು ಮುಂದಿನ ದಿವಸದಲ್ಲಿ ನಮ್ಮನೆ ಮಕ್ಕಳೇನೆ, ಅಪ್ಪ ಇಷ್ಟೆಲ್ಲ ಹಾಳಾಗೋಗ್ಬಿಟ್ಟಿದೆ ಸಮಾಜ, ನೀನೇನಪ್ಪ ಮಾಡ್ತಾ ಇದ್ದೆ, ಸುಮ್ಮನೆ ಮನೇಲಿ ಮಲ್ಕೋತಾ ಇದ್ದಲ್ಲಪ್ಪ ಅಂತ ನಮ್ಮ ಮಕ್ಕಳು ನಮ್ಮನ್ನ ಕೇಳಿದ್ರೆ ಅವಮಾನ ಅಲ್ವಾ ಅದು, ಅಶೇಮ್ ಅಲ್ವಾ ಅದು. ಸೊ ಹಾಗಾಗಿ ನಾವು ಇವತ್ತು ನಮ್ಮ ಜವಾಬ್ದಾರಿ ಅಂತ ಭಾವಿಸ್ಕೊಂಡು ನಮ್ಮ ವೃತ್ತಿ ಕೆಲಸ ಮತ್ತೆಲ್ಲದರ ನಡುವೆ ಈ ಜವಾಬ್ದಾರಿಗಳನ್ನ ನಿಭಾಯಿಸ್ತಾ ಇದೀವಿ. ಜನರು ನಿಮ್ ತೆರಿಗೆ ಹಣವನ್ನ ಹಿಂಗ್ ಯಾರೋ ಡಿ.ಕೆ. ಶಿವಕುಮಾರ್ ಇಲ್ಲೊಬ್ಬ ಭ್ರಷ್ಟ, ಈಗ ನಾವು ಇಡಿಗೆ ಹೋಗಿದ್ವಿ, ಆ ಇಡಿನಲ್ಲಿ ಒಬ್ಬ ಭ್ರಷ್ಟ ಡಿ.ಕೆ. ಸುರೇಶ್ ವಿರುದ್ಧ ಈಗ ತನಿಖೆ ನಡೀತಾ ಇದೆ. ಬೆಳಿಗ್ಗೆ 11 ಗಂಟೆಗೆ ಬಂದಿರೋ ಪುಣ್ಯಾತ್ಮನ ಇಡಿ ತನಕ ಕುಂಡಿಸ್ಕೊಂಡು ಚೆನ್ನಾಗಿ ಬೆಂಡಕ್ತಾ ಇದಾರೆ ಇಡಿ ಅವರು ಬೆಂಡಕ್ತಾ ಇದಾರೆ. ಅಲ್ಲೊಂದಷ್ಟು ಜನ ಗೇಟ್ ಕೀಪರ್ ಗಳಿದ್ರು, ಆ ಶಿವರಾಮೇಗೌಡರು ಮತ್ತೆ ನಮ್ಮ ಕುಣಿಗಲ್ನ ಶಾಸಕ ರಂಗನಾಥ್ ಅವ್ರಿಗೆ ಪಾಪ ಅಲ್ಲಿ ಕುಣಿಗಲಲ್ಲಿ ಕೆಲಸ ಇಲ್ಲ ಅಂತ ಬಂದಿಲ್ಲಿ ಡಿ.ಕೆ. ಸುರೇಶ್ ಅವ್ರದ್ದು ಗೇಟ್ ಕೀಪಿಂಗ್ ಕೆಲಸನ ಅಲ್ಲಿ ಇಡಿಯಲ್ಲಿ ಕುತ್ಕೊಂಡು ಮಾಡ್ತಾ ಇದ್ರು. ಎಂತೆಂತ ಜನರೆಲ್ಲ ಇದಾರಪ್ಪ ಈ ದೇಶದಲ್ಲಿ, ನಮ್ ನಡುವೆ ಈ ನಾಡಲ್ಲಿ. ಸೊ ಹಾಗಾಗಿ ಇವತ್ತಿನ ನಾಡನ್ನ ಇಷ್ಟೆಲ್ಲ ಭ್ರಷ್ಟಾಚಾರ ಮಾಡುವಂತಹ, ಇಷ್ಟೆಲ್ಲ ಅನೈತಿಕ ಅಕ್ರಮ ಮಾನ ಮರ್ಯಾದೆ ಎಲ್ಲವನ್ನ ಬಿಟ್ಟು ಲಜ್ಜೆಗೇಡಿ ಜನರೇ ತುಂಬಿರುವಂತಹ ಈ ಸಮಾಜವನ್ನ, ಈ ನಾಡನ್ನ, ಈ ದೇಶವನ್ನ ಉಳಿಸ್ಕೊಳ್ಳುವಂತಹ ಕೆಲಸಕ್ಕೆ ನಾಡಿನ ಜನರು ಮುಂದಾಗಬೇಕು. ಹಾಗಾಗಿ ಇಂತಹ ಗಂಭೀರವಾದಂತಹ ವಿಚಾರಗಳ ಬಗ್ಗೆ ಧ್ವನಿ ಎತ್ತುವಂತಹ, ಮಾತಾಡುವಂತಹ, ಇಂತಹ ಅನ್ಯಾಯಗಳಿಗೆ, ಇಂತಹ ಅಕ್ರಮಗಳಿಗೆ ನ್ಯಾಯವನ್ನ ಆಗ್ರಹಿಸುವಂತಹ ಕೆಲಸವನ್ನ ಈ ನಾಡಿನ ಪ್ರತಿಯೊಬ್ಬ ಜನರು ಮಾಡಬೇಕು. ಇದಕ್ಕಿಂತ ಮುಖ್ಯವಾದದ್ದು ಏನೂ ಇಲ್ಲ. ಹಾಗಾಗಿ ದಯಮಾಡಿ ನೀವೆಲ್ರು ಏನು ಸಿದ್ದರಾಮಯ್ಯ ಸರ್ಕಾರ ಇದೆ, ಸಿದ್ದರಾಮಯ್ಯನವ್ರಿಗೆ ಮನ ಮರ್ಯಾದಿದ್ರೆ ಇಷ್ಟೊತ್ತಿಗೆ ಅವರೇನೆ ಈ ವಿಚಾರದ ಬಗ್ಗೆ ತನಿಖೆ ನಡೆಸೋದು ಹಾಳಾಗೋಗ್ಲಿ, ಕನಿಷ್ಠ ಮಾತಾಡುವಂತಹ ಕೆಲಸವಾದ್ರೂ ಮಾಡ್ಬೇಕು. ಈಗ ಇಡಿಗೆ ಕೊಟ್ಟಿದ್ದೀವಿ ದೂರನ್ನ, ನೋಡೋಣ ಇಡಿ ಅವರು ಏನ್ ಮಾಡ್ತಾರೆ ಅಂತ. ರಾಜ್ಯದ ಪಾಲಿಗಂತೂ ಹಲವಾರು ಹಗರಣಗಳು ಇವಾಗ ನಿರಂತರವಾಗಿ ನಡೀತಾ ಇದೆ. ಇವೆಲ್ಲದರ ವಿರುದ್ಧ ಕೆಆರ್ಎಸ್ ಪಕ್ಷ ಹೋರಾಟ ಮಾಡುವ ಸಂಕಲ್ಪದೊಂದಿಗೆ ಕೆಲಸ ಮಾಡ್ತಾ ಇದೆ. ನಾವು ನಿಮ್ಮಲ್ಲಿ ಕೊನೆಯದಾಗಿ ಕೇಳ್ಕೊಳ್ಳೋದು ಏನು ಅಂತ ಅಂದ್ರೆ, ದಯವಿಟ್ಟು ನಮ್ ಜೊತೆಗೆ ನಿಲ್ಲಿ, ಕೆಆರ್ಎಸ್ ಪಕ್ಷದ ಜೊತೆಗೆ ನಿಲ್ಲಿ. ಇವ್ರು ಒಳ್ಳೆ ಕೆಲಸ ಮಾಡ್ತಾ ಇದಾರೆ, ಇವ್ರು ಜನಪರವಾಗಿ ಕೆಲಸ ಮಾಡ್ತಾ ಇದಾರೆ, ಜನರ ದುನಿಯಾಗಿ ಕೆಲಸ ಮಾಡ್ತಾ ಇದಾರೆ ಅಂತ ಹೇಳಿ ನೀವು ಕನಿಷ್ಠ ನಮ್ ಜೊತೆಗೆ ನಮ್ ಜೊತೆಗೆ ನಿಲ್ಲುವಂತ ಕೆಲಸ ಮಾಡದೆ ಹೋದ್ರೆ ನಮಗೆ ಯಾರಿಗೋಸ್ಕರ ನಾವು ಕೆಲಸ ಮಾಡ್ಬೇಕು? ನಮ್ಮೊಬ್ರಿಗೋಸ್ಕರ ಕೆಲಸ ಮಾಡೋದ್ ಬದಲು ಒಬ್ರಿಗೋಸ್ಕರ ನಾನು ಹುಷಾರಾಗಿ ಸೇಫ್ ಆಗಿ ಇದ್ರೆ ಸಮಾಜದಲ್ಲಿ ಸಾಕು. ಎರಡ್ ತರಕ್ ನಾವು ಬಚಾವ್ ಆಗ್ಬೋದು. ಒಂದು ಸೇಫ್ ಆಗಿ ಮನೆಯಲ್ಲಿ ಅಥವಾ ನನಗೆ ಬೇಕಾಗಿರುವಂತ ಸೇಫ್ಟಿ ಸ್ಟ್ರಕ್ಚರ್ ಅನ್ನ ಸಮಾಜದಲ್ಲಿ ರೂಪಿಸ್ಕೊಳ್ಳೋದು, ಅದನ್ನ ಮಾಡ್ಬೇಕು. ಇಲ್ಲ ಅಂತಂದ್ರೆ ಎಲ್ರಿಗೂ ಬೇಕಾಗಿರುವಂತ ಸೇಫ್ಟಿ ಸ್ಟ್ರಕ್ಚರ್ ಅನ್ನ ಕಟ್ಕೊಳ್ಳುವಂತದ್ದು. ಇವತ್ತು ನಾವು ನಮಗೆ ಬೇಕಾಗಿರುವಂತ ಸೇಫ್ಟಿ ಸ್ಟ್ರಕ್ಚರ್ ಅನ್ನ ಮಾತ್ರ ಕಟ್ಕೊಂಡ್ರೆ ಅದು ಸ್ವಾರ್ಥ ಆಗುತ್ತೆ. ನಾನೊಬ್ಬ ಈ ಸಮಾಜದ ಸವಲತ್ತುಗಳನ್ನ ಪಡ್ಕೊಂಡು ಇದರ ಋಣವನ್ನ ತೀರಿಸಂಗಾಗಲ್ಲ. ಇಡೀ ಸಮಾಜಕ್ಕೆ ಬೇಕಾಗಿರುವಂತಹ ಒಂದು ಸೇಫ್ಟಿ ಸ್ಟ್ರಕ್ಚರ್ ನ ನಿರ್ಮಿಸೋಣ ಅಂತ ಹೇಳಿ ನಾವೆಲ್ಲರೂ ಇವತ್ತು ಇಲ್ಲಿ ಕೆಲಸ ಮಾಡ್ತಾ ಇದೀವಿ. ಸೊ ಹಾಗಾಗಿ ದಯಮಾಡಿ ಕೆಆರ್ಎಸ್ ಪಕ್ಷವನ್ನ ಬೆಂಬಲಿಸಿ. ಇಂತಹ ಅನ್ಯಾಯ, ಅಕ್ರಮ, ಮೋಸ, ದೌರ್ಜನ್ಯ, ದಬ್ಬಾಳಿಕೆಗಳ ವಿರುದ್ಧ ನಾವು ಸಾಕಷ್ಟು ದೊಡ್ಡ ಮಟ್ಟದ ಇನ್ನ ಸುದೀರ್ಘವಾದಂತಹ ಹೋರಾಟವನ್ನ ಈ ನಾಡಲ್ಲಿ ಮಾಡಬೇಕಾಗಿದೆ. ಯಾಕಂದ್ರೆ ಅಷ್ಟು ದೊಡ್ಡ ಮಟ್ಟದ ಅನ್ಯಾಯ, ಅಕ್ರಮ, ಭ್ರಷ್ಟಾಚಾರ, ಲೂಟಿ ಇವತ್ತು ನಡೀತಾ ಇದೆ. ಹಾಗಾಗಿ ಇದೆಲ್ಲ